ನಮಸ್ತೆ. ನನ್ನ ಹೆಸರು ಕುಪಾಸ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಒಮ್ಮೆ ಒಬ್ಬರು ಪಂಡಿತರು ಬಹಳ ಓದಿದ್ದಾರೆ, ಅಭ್ಯಾಸ ಮಾಡಿದ್ದಾರೆ, ಬಹಳ ತಿಳ್ಕೊಂಡಿದ್ದಾರೆ. ಅವರು ತಮ್ಮ ಮನೆಗೆ ಎಣ್ಣೆ ಸಲುವಾಗಿ ಒಂದು ಗಾಣದಕ್ಕೆ ಅಂಗಡಿಗೆ ಹೋಗ್ತಾರೆ. ಹೊರಗಡೆ ಬೇರೆ ಕಡೆ ತಗೊಳ್ಳೋ ಬದಲಿ ಅದು ನೇರವಾಗಿ ಎಣ್ಣೆ ತೆಗೆಯೋ ಜಾಗಕ್ಕೆ ಗಾಣಕ್ಕೆ ಹೋದರೆ ಶುದ್ಧವಾದ ಎಣ್ಣೆ ಸಿಗುತ್ತೆ, ಒಂದು ಸ್ವಲ್ಪ ರೇಟು ಕಡಿಮೆ ಇರ್ಬೋದು ಅಂಥೇಳಿ ಹೋಗ್ತಾರೆ. ಅಲ್ಲಿ ಹೋಗಿ ನೋಡ್ತಿರ್ಬೇಕಾದ್ರೆ ಅಲ್ಲಿ ಎತ್ತು ಗಾಣವನ್ನು ಸುತ್ತಾ ಇರುತ್ತೆ, ಜೊತೆಗೆ ಅದು ಎಣ್ಣೆ ಕೆಳಗೆ ಬೀಳ್ತಾ ಇರುತ್ತೆ. ಎಲ್ಲ ಆ ದೃಶ್ಯವನ್ನು ನೋಡ್ತಾರೆ. ಆದರೆ ಅಲ್ಲಿ ಅದರ ಮಾಲಕ ಇರಲ್ಲ. ಆದರೂ ಅದು ತನ್ನ ಪಾಡಿ ತಾನು ತಿರುಗ್ತಾ ಇರುತ್ತೆ. ತನ್ನ ಕೆಲಸ ತಾನು ಮಾಡ್ತಾ ಇರುತ್ತೆ. ಅದಕ್ಕೆ ಪಂಡಿತರು ಒಳಗಡೆ ಇರ್ತಕ್ಕಂಥ ಮಾಲಕನನ್ನು ಹೊರಗೆ ಕರೆದು ಕೇಳ್ತಾರೆ, ಏನಪ್ಪ ಇದು ಎತ್ತು ತಿರುಗ್ತಾ ಇದೆ, ಹೇಗೆ ನಿನಗೆ ಗೊತ್ತಾಗುತ್ತೆ ಅದು ಕೆಲಸ ಮಾಡ್ತಾ ಇದೆ, ತಿರುಗ್ತಾ ಇದೆಯೋ ನಿಂತಿದೆಯೋ, ಏನು ಮಾಡ್ತಾ ಇದೆ, ನಿನಗೆ ಹೆಂಗೆ ಗೊತ್ತಾಗುತ್ತೆ? ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ, ಎತ್ತಿನ ಕೊಳ್ಳಲು ಗಂಟೆ ಹಾಕಿದೆ, ಅದು ತಿರುಗ್ತಿರ್ಬೇಕಾದ್ರೆ ಗಂಟೆ ಸಪ್ಪಳಾಗ್ತಾ ಇರುತ್ತೆ. ಗಂಟೆ ಹೆಂಗೆ ಸಪ್ಪಳಾಗುತ್ತೆ ಅದು ನನಗೆ ಕೇಳ್ತಾ ಇರುತ್ತೆ. ಸೊ ಅದು ತನ್ನ ಪಾಡಿ ತಾನು ಕೆಲಸ ಮಾಡ್ತಾ ಇದೆ. ಸೊ ನಾನು ಮತ್ತೊಂದು ಕೆಲಸವನ್ನು ಮಾಡ್ತಾ ಇರ್ತೀನಿ, ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ, ತನ್ನ ಕೆಲಸ ತಾನು ಮಾಡ್ತಾ ಇರ್ತೀನಿ ಅಂತ ಹೇಳ್ತಾನೆ. ಆವಾಗ ಪಂಡಿತರು ಹೇಳ್ತಾರೆ, ಹೌದು, ಗಂಟೆ ಅದು ತಿರುಗ್ತಿರ್ಬೇಕಾದ್ರೆ ಗಂಟೆ ಹೊಡೆಯುತ್ತೆ, ಬಾರಿಸುತ್ತೆ, ಅದಕ್ಕೆ ನಿಂಗೆ ಹೇಳುತ್ತೆ ಅಂತಿದೆ. ಅಕಸ್ಮಾತ್ ಅದು ತಿರುಗಲಾರದೆ ನಿಂತಲ್ಲಿ ನಿಂತು ಕುತ್ತಿಗೆ ಹಿಂಗೆ ಅಳಿಯಾಡಿಸಿದ್ರು ಗಂಟೆ ಬಾರಿಸುತ್ತೆ. ಸೊ ಆವಾಗ ಹೆಂಗೆ ತಿಳ್ಕೊತೀನಿ ನೀನು ಅದು ಕೆಲಸ ಮಾಡ್ತಾ ಇದೆ ಅಂತ? ಅದಕ್ಕೆ ಆ ಮಾಲಕ ಹೇಳ್ತಾನೆ, ಆ ಎತ್ತಿನ ಮೈಯನ್ನು ಸೌರಿ, ಸೊ ಅದರ ಮೇಲೆ ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಅದು ಆ ರೀತಿ ಸುಮ್ಮನೆ ನಿಂತು ಕುತ್ತಿಗೆ ಅಳಗಾಡ್ಸೋಂಗಿಲ್ಲ. ಯಾಕೆಂದರೆ ಅದಕ್ಕೆ ಯಾವಾಗ ಹಸಿವಾಗುತ್ತೋ ಆವಾಗ, ಸೊ ನಾನು ತಿಳ್ಕೊಂಡು ಹಸಿವು ಆಗೋಕ್ಕಿಂತ ಮೊದಲೇ ಅದಕ್ಕೆ ಆಹಾರವನ್ನು ಕೊಡ್ತೀನಿ, ಹುಲ್ಲು ಗರೆ ಎಲ್ಲ ಹಾಕ್ತೀನಿ. ಅದಕ್ಕೆ ನನ್ನ ಮೇಲೆ ನಂಬಿಕೆ ಇದೆ, ನನಗೆ ಅದರ ಮೇಲೆ ನಂಬಿಕೆ ಇದೆ. ನಾನು ಉಪಯೋಗ ಮಾಡ್ತಕ್ಕಂಥ ಎತ್ತು ವಿಶ್ವಾಸದಿಂದ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಭರವಸೆ ನನಗಿದೆ. ಅದಕ್ಕೆ ಅದು ಮೋಸ ಮಾಡಲ್ಲ, ತನ್ನ ಪಾಡಿ ತಾನು ಕೆಲಸ ಮಾಡ್ತಾ ಇರುತ್ತೆ. ಆವಾಗ ಯಾವ ವ್ಯಕ್ತಿ ಭಾಳ ದೊಡ್ಡ ಪಂಡಿತ, ಓದಿದ್ದಾನೆ, ಅಭ್ಯಾಸ ಮಾಡಿದ್ದಾನೆ, ಅದಕ್ಕೆ ಆ ಗಾಣಿಗ ಹೇಳ್ತಾನೆ, ನಾನು ಏನೂ ಅಭ್ಯಾಸ ಮಾಡಿಲ್ಲ, ಓದಿಲ್ಲ, ಬಿಟ್ಟಿಲ್ಲ, ಆದರೆ ನನಗೂ ಆ ಎತ್ತಿಗಿರ್ತಕ್ಕಂಥ ಒಂದು ಆತ್ಮೀಯ ಭಾವ, ಸಂಬಂಧ ಈ ಕೆಲಸವನ್ನು ಸುಸೂತ್ರವಾಗಿ ಮಾಡುತ್ತೆ, ನಡೆಯುತ್ತೆ ಅಂತ. ಆವಾಗ ಪಂಡಿತರಿಗೆ ಅನಿಸುತ್ತೆ, ಹೌದಲ್ಲ, ಇದು ಅಂದರೆ ಈ ಒಂದು ಸಂಬಂಧಗಳು ಅಥವಾ ಭಾವನೆಗಳು, ಇಂಟರ್ ರಿಲೇಷನ್ಶಿಪ್ ಅಂತ ನಾವು ಏನು ಹೇಳ್ತೀವಲ್ಲ, ಈ ಒಂದು ಮ್ಯಾನೇಜ್ಮೆಂಟ್ನಲ್ಲಿ ಸಹಿತ, ಅದೇ ಕಚೇರಿ ಇರ್ಬೋದು, ಮನೆ ಇರ್ಬೋದು, ಎಲ್ಲೇ ಇರ್ಬೋದು, ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸ ಇದ್ದಾಗ ಕೆಲಸ ತನ್ನ ಪಾಡಿ ತಾನೇ ನಡೀತಾ ಇರುತ್ತೆ. ಅನವಶ್ಯಕವಾಗಿ ಆ ಕೆಲಸದಲ್ಲಿ ಮೂಗು ತೂರಿಸೋದು ಅಥವಾ ಸೂಪರ್ವಿಷನ್ ಮಾಡೋದು ಅವಶ್ಯಕತೆ ಬೀಳಲ್ಲ. ಅದಕ್ಕೆ ನಂಬಿಕೆ, ವಿಶ್ವಾಸವೇ ಮುಖ್ಯ. ಇದು ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಮತ್ತು ಆನ್ಲೈನ್. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ನಮ್ಮದೇ ಯೂಟ್ಯೂಬ್ ಚಾನಲ್ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ, ಅದಕ್ಕೆ ಸದಸ್ಯರಾಗಿರಿ. ಧನ್ಯವಾದಗಳು.